ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಪ್ರತಿದಿನ ರಾತ್ರಿ 8 ಗಂಟೆಗೆ ಕೆಸೆಟ್ ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ನಾವು ಟಾಪ್ 10 ಕ್ವಶನ್ಸ್ ಅನ್ನು ನೋಡ್ತಾ ಇದ್ದೀವಿ. ಇವತ್ತು ಸಹ ನಾವು ಟಾಪ್ 10 ಕ್ವಶನ್ಸ್ ಅನ್ನು ನೋಡೋಣ. ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಹೇಳಬೇಕು ಕೇಳಬೇಕು ಅನ್ಸಿತ್ತು ಅಂತಂದ್ರೆ ಸ್ವಲ್ಪ ಕಮೆಂಟ್ ಮುಖಾಂತರ ನೀವು ತಿಳಿಸಬಹುದು. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ಒಂದ್ ಸ್ವಲ್ಪ ನೆಗಡಿ ಬಂದಿರೋದ್ರಿಂದ ಧ್ವನಿ ಒಂದ್ ಸ್ವಲ್ಪ ಅಷ್ಟೊಂದು ಕ್ಲಿಯರ್ ಇರಂಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಓಕೆ, ಮೊದಲನೇ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ಕೀರ್ತಿ ಯಾವ ಭಾರತೀಯ ಚಕ್ರವರ್ತಿಗೆ ಸಲ್ಲುತ್ತದೆ? ಆಪ್ಷನ್ಸ್ 1 ಹರ್ಷ, 2 ಅಶೋಕ, 3 ಚಂದ್ರಗುಪ್ತ ಮೌರ್ಯ, 4 ಕುಮಾರಗುಪ್ತ. ಅಂದ್ರೆ 1ನೇ ಕುಮಾರಗುಪ್ತ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಗುಪ್ತರ ದೊರೆಯಾದಂತಹ ಕುಮಾರಗುಪ್ತನಿಂದ ನಳಂದ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಆಯಿತು. ಫ್ರೆಂಡ್ಸ್, ನಾನು ಕ್ಲಾಸ್ ಮಾಡ್ಬಾರ್ದು ಅಂತಾನೆ ಇತ್ತು, ಆದ್ರೂ ಕೂಡ ಎಕ್ಸಾಮ್ಗಳು ಹತ್ರದಲ್ಲೇ ಇದ್ದಾವ. ಸೊ ಹಾಗಾಗಿ ಐನ್ ಟೈಮ್ ನೊಳಗೆ ನಿಮ್ಗೆ ಕೈ ಕೊಟ್ಟಂಗ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಏನ್ ಮಾಡತ್ತೀನಿ, ಟಾಪ್ 10 ಕ್ವಶನ್ಸ್ ಅನ್ನ ನಾನು ಮಾಡಾಕತ್ತೀನಿ. ನೆಕ್ಸ್ಟ್ 2ನೇ ಪ್ರಶ್ನೆ, ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು NIRF ಸಂಸ್ಥೆಯು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಕೆಳಕಂಡ ಯಾವ ವಿಧದ ನಿಯತಾಂಕಗಳನ್ನು ಆಧರಿಸಿ ಮೌಲ್ಯಮಾಪನ ಮಾಡುತ್ತದೆ? 1 ಅದರ ಇತಿಹಾಸ ಮತ್ತು ಅಸ್ತಿತ್ವದ ಕಾಲ, 2 ಅಲ್ಲಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ, 3 ಅಲ್ಲಿನ ಬೋಧನೆ, ಸಂಶೋಧನೆ ಮತ್ತು ವಿಸ್ತರಣೆ ಚಟುವಟಿಕೆಗಳ ಕಾರ್ಯಕ್ಷಮತೆ, 4 ಅದರ ವಾರ್ಷಿಕ ಆದಾಯ ಮತ್ತು ಲಾಭ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ 3 ಅಲ್ಲಿನ ಬೋಧನೆ, ಸಂಶೋಧನೆ ಮತ್ತು ವಿಸ್ತರಣೆ ಚಟುವಟಿಕೆಗಳ ಕಾರ್ಯಕ್ಷಮತೆ. ನೆಕ್ಸ್ಟ್ ಪ್ರಶ್ನೆ, 3ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸುಸ್ಥಿರ ಅಭಿವೃದ್ಧಿ ಗುರಿಗಳಾಗೋದಿತ್ತು? ಇದು ಸ್ವಲ್ಪ ಗ್ರಾಮಟಿಕಲ್ ಮಿಸ್ಟೇಕ್ಸ್ ದಿಂದ ಆಗೈತಿದು, ಸ್ವಲ್ಪ ತಿದ್ಕೋರಿ. ಇದು ಗುರಿಗಳ ಅಡಿಯಲ್ಲಿ ಸೇರಿಸಲಾಗಿಲ್ಲ. ಪ್ರಶ್ನೆಯನ್ನು ಕರೆಕ್ಟ್ ಆಗಿ ಓದ್ಬೇಕು. 1ನೇದ್ದು ಲಿಂಗ ಸಮಾನತೆ, 2 ತಂತ್ರಜ್ಞಾನ ಸುಸ್ಥಿರತೆ, 3 ಪರಿಸರದ ಸುಸ್ಥಿರತೆ, 4 ಆರ್ಥಿಕ ಸುಸ್ಥಿರತೆ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ 2 ತಂತ್ರಜ್ಞಾನ ಸುಸ್ಥಿರತೆ. ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಯಾವುದು ಸೇರಿಸಲಾಗಿಲ್ಲ ಅಂತಂದ್ರೆ ಅದು ತಂತ್ರಜ್ಞಾನ ಸ್ಥಿರತೆ. ಅದರ ಹೊರತಾಗಿ ಲಿಂಗ ಸಮಾನತೆ, ಪರಿಸರದ ಸುಸ್ಥಿರತೆ, ಆರ್ಥಿಕ ಸುಸ್ಥಿರತೆ ಇವೆಲ್ಲವೂ ಕೂಡ ಸುಸ್ಥಿರ ಅಭಿವೃದ್ಧಿ ಗುರಿಯ ಅಡಿಯಲ್ಲಿ ಬರ್ತಾವ. ಇದು ಗುರಿ. ನೆಕ್ಸ್ಟ್ ಪ್ರಶ್ನೆ, 4ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ತಪ್ಪಾಗಿದೆ? 1ನೇದ್ದು ಕೊಳಚೆ ನೀರು ಆಮ್ಲಜನಕ ಬೇಡಿಕೆ ತ್ಯಾಜ್ಯ, 2 ಕೃಷಿ ರಸಗೊಬ್ಬರಗಳು ಸಸ್ಯ ಪೋಷಕಾಂಶಗಳು, 3 ಭೂ ಸವಕಳಿ ವಿಕಿರಣಶೀಲ ವಸ್ತುವಿನ ಕೊಳೆತ, 4 ವಿದ್ಯುತ್ ಸ್ಥಾವರಗಳು ಉಷ್ಣ ಮಾಲಿನ್ಯ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ 4ನೇ ಪ್ರಶ್ನೆಗೆ ಆಪ್ಷನ್ಸ್ 3 ಭೂ ಸವಕಳಿ ವಿಕಿರಣಶೀಲ ವಸ್ತುವಿನ ಕೊಳೆತ ಈ ಜೋಡಿ ತಪ್ಪಾಗಿದೆ. ಉಳಿದ 3ಎಲ್ಲವೂ ಕೂಡ ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ, ಮಾಹಿತಿ ಕಾರ್ಯವನ್ನು ಸಮೂಹ ಸಂವಹನದಲ್ಲಿ ಹೀಗೆ ವಿವರಿಸಲಾಗಿದೆ: 1 ಪ್ರಸರಣ, 2 ಪ್ರಚಾರ, 3 ಕಣ್ಗಾವಲು, 4 ಡೈವರ್ಸೇಷನ್. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ 3 ಕಣ್ಗಾವಲು. ಮಾಹಿತಿ ಕಾರ್ಯವನ್ನ ಸಮೂಹ ಸಂವಹನದಲ್ಲಿ ಕಣ್ಗಾವಲು ಅಂತ ವಿವರಿಸಲಾಗಿದೆ. ನೆಕ್ಸ್ಟ್ ಪ್ರಶ್ನೆ, 6ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಇಮೇಲ್ಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. ಕ್ವಶನ್ಸ್ ಅನ್ನ ನಾವು ಸರಿಯಾಗಿ ಓದ್ಬೇಕಂತಂದ್ರೆ ಆನ್ಸರ್ ಗೊತ್ತಿದ್ದು ಕೂಡ ನಾವು ಪ್ರಶ್ನೆಗಳನ್ನ ಓದುವಲ್ಲಿ ಒಂದ್ ಸ್ವಲ್ಪ ಎಕ್ಸಾಮ್ ಟೆನ್ಷನ್ ಒಳಗೆ ಗಡ್ಬಡಿ ಮಾಡ್ಕೆ ಏನ್ ಮಾಡ್ತೀವಿ, ನಾವು ಪ್ರಶ್ನೆಗಳನ್ನ ಸರಿಯಾಗಿ ಓದ್ದೆ ಆನ್ಸರ್ ಅನ್ನ ಗೊತ್ತಿದ್ದು ಕೂಡ ನಾವು ತಪ್ಪು ಮಾಡಿ ಬರ್ತೀವಿ. ಸೊ ಹಾಗಾಗಿ ಪ್ರಶ್ನೆಯನ್ನ ಮೊದಲು ಬಹಳ ಜಾಗರೂಕತೆಯಿಂದ ಓದ್ಬೇಕಾಗತ್ತ. 1ನೇ ಆಪ್ಷನ್ಸ್, ಇಮೇಲ್ ಮೂಲಕ ಪಟ್ಟ ದಾಖಲೆಗಳನ್ನು ಮಾತ್ರ ಕಳುಹಿಸಬಹುದು. 2 ಇಮೇಲ್ ಸ್ನೇಲ್
ಮೇಲ್ಗಿಂತ ವೇಗವಾಗಿ ಕಾರ್ಯನಿರ್ವಹಿಸುತ್ತದೆ. 3 ಇಮೇಲ್ ಎನ್ನುವುದು ನೆಟ್ವರ್ಕ್ ಮೂಲಕ ಡಿಜಿಟಲ್ ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುವ ವಿಧಾನವಾಗಿದೆ. 4 ಇಮೇಲ್ ಮೂಲಕ ಸಂವಹನ ಮಾಡುವ ಬಳಕೆದಾರರು ಒಂದೇ ಸಮಯದಲ್ಲಿ ಲಭ್ಯವಿರುವ ಅಗತ್ಯವಿಲ್ಲ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ 1 ಇಮೇಲ್ ಮೂಲಕ ಪಠ್ಯ ದಾಖಲೆಗಳನ್ನ ಮಾತ್ರ ಕಳುಹಿಸಬಹುದು ಅನ್ನೋದು ಕೂಡ ಸಂಪೂರ್ಣವಾಗಿ ತಪ್ಪಾದಂತಹ ಉತ್ತರ ಆಗೈತಿ. ನೆಕ್ಸ್ಟ್ ಪ್ರಶ್ನೆ, 7ನೇ ಪ್ರಶ್ನೆ. ಪ್ರಾಚೀನ ಭಾರತದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಈ ಯಾವ ಪಠ್ಯಗಳು ಪ್ರಾಥಮಿಕ ಬೋಧನೆಯ ಮೂಲವಾಗಿತ್ತು? 1ನೇದ್ದು ಅರಣ್ಯಕಗಳು, 2 ಚರಕ ಸಂಹಿತೆ, 3 ಜಾತಕ ಕಥೆಗಳು, 4 ನಾಟ್ಯಶಾಸ್ತ್ರ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಚರಕ ಸಂಹಿತೆ. ಆಪ್ಷನ್ಸ್ 2 ಚರಕ ಸಂಹಿತೆ. ಪ್ರಾಚೀನ ಭಾರತದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಚರಕ ಸಂಹಿತೆಯ ಪ್ರಾಥಮಿಕ ಬೋಧನೆಯ ಮೂಲವಾಗಿತ್ತು. 8ನೇ ಪ್ರಶ್ನೆ. ಯಾವ ಪ್ರಾಚೀನ ಭಾರತೀಯ ಶಿಕ್ಷಣ ವ್ಯವಸ್ಥೆಯು ಪ್ರಾಥಮಿಕವಾಗಿ ಜ್ಞಾನವನ್ನು ನೀಡುವ ಮೌಖಿಕ ಸಂಪ್ರದಾಯದ ಮೇಲೆ ಕೇಂದ್ರೀಕರಿಸಿದೆ? 1 ಗುರುಕುಲ, 2 ಮದರ್ಸಾ, 3 ಪಾಠಶಾಲೆ, 4 ಆಶ್ರಮ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ 1 ಗುರುಕುಲ. 9ನೇ ಪ್ರಶ್ನೆ. ವೇದಗಳು ಮತ್ತು ಪ್ರಾಚೀನ ಗ್ರಂಥಗಳ ಅಧ್ಯಯನದಲ್ಲಿ ಪರಿಣಿತಿ ಹೊಂದಿರುವ ವಿಶ್ವವಿದ್ಯಾಲಯ ಯಾವುದು? 1 ಮಿಥಿಲಾ, 2 ನಳಂದ, 3 ಬನಾರಸ್, 4 ವಿಕ್ರಮಶೀಲ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ 1ನೇದ್ದು ಮಿಥಿಲ. ವೇದಗಳು ಮತ್ತು ಪ್ರಾಚೀನ ಗ್ರಂಥಗಳ ಅಧ್ಯಯನದಲ್ಲಿ ಪರಿಣಿತಿ ಹೊಂದಿರತಕ್ಕಂಥ ವಿಶ್ವವಿದ್ಯಾಲಯ ಯಾವುದು ಅಂತಂದ್ರೆ ಅದು ಮಿಥಿಲಾ ವಿಶ್ವವಿದ್ಯಾಲಯ. ನೆಕ್ಸ್ಟ್ ಪ್ರಶ್ನೆ, 10ನೇ ಪ್ರಶ್ನೆ. ನಳಂದ ವಿಶ್ವವಿದ್ಯಾಲಯದ ಅವನತಿಗೆ ಯಾವ ಆಡಳಿತಗಾರನ ಆಕ್ರಮಣ ಕಾರಣ? ಆಪ್ಷನ್ಸ್ 1 ಅಲೆಕ್ಸಾಂಡರ್ ದಿ ಗ್ರೇಟ್, 2 ಮೊಹಮ್ಮದ್ ಗಜ್ನಿ, 3 ಔರಂಗಜೇಬ್, 4 ಬಖ್ತಿಯಾರ್ ಖಿಲ್ಜಿ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ 4ನೇದ್ದು ಬಖ್ತಿಯಾರ್ ಖಿಲ್ಜಿ. ಬಖ್ತಿಯಾರ್ ಖಿಲ್ಜಿಯಿಂದ ನಳಂದ ವಿಶ್ವವಿದ್ಯಾಲಯ ನಾಶವಾಯಿತು. ಓಕೆ ಫ್ರೆಂಡ್ಸ್, ಇವತ್ತಿಗೆ ನಾವು 10 ಪ್ರಶ್ನೆಗಳನ್ನ ನೋಡಿದ್ವಿ. ನಾವು ಮತ್ತೆ ನಾಳಿನ ತರಗತಿಯಲ್ಲಿ ಮತ್ತೆ 10 ಪ್ರಶ್ನೆಗಳನ್ನ ನಾವು ನೋಡೋಣ. ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಹೇಳ್ಬೇಕು ಕೇಳ್ಬೇಕು ಅನ್ಸುತ್ತೆ ಅಂತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು. ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತಾವ ಏನ್ ಮಾಡ್ತಾವ ಗೊತ್ತಿಲ್ಲ, ಯಾಕಂತಂದ್ರೆ ಈಗಾಗ್ಲೇ ಏನ್ ಮಾಡಿದ್ದಾರೆ, ಟೀಚರ್ಸ್ ಎಲ್ಲರೂ ಕೂಡ ಗಣತಿ ಕಾರ್ಯಕ್ಕೆ ಹೋಗಿರೋದ್ರಿಂದ ಅವರಿಗೆ ಓದ್ಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳಿಕೆ ಅವರು ನೌಕರರ ಸಂಘದಿಂದ ಈಗಾಗಲೇ ಕೆಇ ಅವ್ರಿಗೆ ಏನ್ ಮಾಡಿದ್ದಾರೆ, ಒಂದು ಪತ್ರ ಬರೆದಿದ್ದಾರೆ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಅಂತ. ಬಟ್ ಕೆಇ ಪೋಸ್ಟ್ಪೋನ್ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ನೀವು ಮಾತ್ರ ಏನ್ ಮಾಡಿ, November 2 ಅಂತಾನೆ ಅನ್ಕೊಂಡು ನೀವು ಸ್ಟಡಿಯನ್ನ ಹಾರ್ಡ್ ಮಾಡಿ. ಎಕ್ಸಾಮ್ಗೆ ಬರೀ ಕೆಲವೇ ದಿನಗಳಷ್ಟೇ ಬಾಕಿ ಇದಾವ. ಸೊ ವರ್ಕ್ ಅನ್ನ ನೀವು ಸರಿಯಾಗಿ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಭೇಟಿ ಆಗೋಣ. ಧನ್ಯವಾದಗಳು. ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ.